ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪ್ರಕಟಣೆ ಇದೆ. ಇದೇ ಬರುವ ಆಗಸ್ಟ್ 11ರಿಂದ ಪಾಂಚಜನ್ಯ IASನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಆಗಸ್ಟ್ 9ರ ತನಕ 10% ಡಿಸ್ಕೌಂಟ್ ಇರುತ್ತೆ. ಹಾಗಾಗಿ ಏನಾದರೂ ಮಾಹಿತಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬಹುದು. ಇನ್ನು ಮೊದಲನೇ ವಿಷಯ, US President Donald Trump threatened to raise tariffs on Indian imports, accusing India of profiting from Russian oil. But India defended its actions by highlighting that US and EU themselves trade heavily with Russia and had earlier encouraged India's oil imports from Russia. ಏನು ಹೇಳ್ತಾ ಇದ್ದಾರೆ, ಟ್ರಂಪ್ ಅವರು ಟ್ಯಾರಿಫ್ ಹಾಕಿರೋದು ಮತ್ತೆ ಇನ್ನಷ್ಟು ಫೈನ್ಗಳನ್ನ ಅಥವಾ ಬೇರೆ ಬೇರೆ ದಂಡ ವಿಧಿಸೋದು ಅದರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಈಗ ಭಾರತ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದೆ. ಭಾರತ ಏನ್ ಹೇಳಿದೆ ಅಂತಂದ್ರೆ, ಈಗ ಅಮೆರಿಕ, US ಮತ್ತೆ ಯುರೋಪಿಯನ್ ಯೂನಿಯನ್ ಇವೆಲ್ಲ ಮೊದಲು ರಷ್ಯಾದ ಜೊತೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ನಡೆಸ್ತಾ ಇದ್ವು. ಮತ್ತೆ ಭಾರತ ಮೊದಲು ತೈಲವನ್ನ ಆಮದು ಮಾಡ್ಕೊಳ್ತಾ ಇತ್ತಲ್ವಾ, ಆವಾಗ ಸಹ ಸ್ಟಾರ್ಟಿಂಗ್ ಅಲ್ಲಿ ಅಮೆರಿಕ ಭಾರತವನ್ನ ಉತ್ತೇಜಿಸ್ತಾ ಇತ್ತು. ಈಗ ತನ್ನ ನಿಲುವನ್ನ ಚೇಂಜ್ ಮಾಡ್ತಾ ಇದೆ. After the Ukraine war began in 2022, India increased the oil import from Russia due to diverted global supplies and for energy security. ನಾವು ನೋಡಿದ್ವಿ ಮೊನ್ನೆ ಅಲ್ವಾ, ಯುಕ್ರೇನ್ ವಾರ ಆದ ನಂತರ ರಷ್ಯಾದಿಂದ ನಾವು ಆಯಿಲ್ ಅನ್ನ ಪಡ್ಕೊಳ್ಳೋದನ್ನ ಜಾಸ್ತಿ ಮಾಡಿದ್ವಿ ಅಂತಂದ್ರೆ ಎಲ್ಲ ಕಡೆ ಆವಾಗ ಎನರ್ಜಿ ಸೆಕ್ಯೂರಿಟಿ, ಇಂಧನ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಏರುಪೇರು ಆಗ್ತಾ ಇತ್ತು. This was initially supported by the US as a stabilizing move ಇನ್ ಗ್ಲೋಬಲ್ ಎನರ್ಜಿ ಮಾರ್ಕೆಟ್ಸ್. ಆವಾಗ ಏನ್ ಹೇಳಿತ್ತು ಅಮೆರಿಕ, ಇಲ್ಲ ಇಂಧನ ಮಾರುಕಟ್ಟೆಯನ್ನ ಸ್ಥಿರಗೊಳಿಸಲಿಕ್ಕೆ ಒಳ್ಳೆ ಕ್ರಮ ಕೈಗೊಂಡಿದೆ ಭಾರತ ಅಂತ ಅವಾಗ ಹೇಳ್ತಾ ಇತ್ತು. ಈಗ ತನ್ನ ನಿಲುವನ್ನ ಬದಲಾಯಿಸ್ತಾ ಇದೆ ಅಂತ ಭಾರತ ಟ್ರಂಪ್ ಅವರ ಒಂದು ಕ್ರಮಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಮುಂದಿನದು, ಸುಪ್ರೀಂ ಕೋರ್ಟ್ ರೂಲ್ ದಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಕ್ಯಾನ್ ಇಂಪೋಸ್ restitutionary and compensatory damages to restore polluted air and water, strengthening their powers under the Water Act 1974, Air Act 1981. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ. ನೀವು ಏನ್ ಮಾಡ್ಬೋದು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಈಗ ಏನ್ ಹೇಳಿದೆ, ಈಗ ಗಾಳಿ ನೀರು ಎಲ್ಲ ಮಲಿನಗೊಳ್ಳುತ್ತೆ, ಅದನ್ನ ಮತ್ತೆ ಮೂಲ ಸ್ಥಿತಿಗೆ ತರಲಿಕ್ಕೆ ಅಥವಾ ಅದನ್ನ ಪುನಶ್ಚೇತನ ಮಾಡಲಿಕ್ಕೆ ಪರಿಹಾರಾತ್ಮಕವಾಗಿ ದಂಡ ವಿಧಿಸಬಹುದು. ಯಾರು? ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ದಂಡವನ್ನ ವಿಧಿಸಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. ಈ ಒಂದು ವಾಟರ್ ಆಕ್ಟ್, ಏರ್ ಆಕ್ಟ್, ಈ ಒಂದು ಕಾಯ್ದೆ ಅಡಿಗಳಲ್ಲಿ ಮಂಡಳಿಗೆ ಹೆಚ್ಚಿನ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಈ ಮೂಲಕ ಹೇಳ್ತಾ ಇದೆ. ಇನ್ನು ರೆಸ್ಟಿಟ್ಯೂಷನರಿ ಡ್ಯಾಮೇಜಸ್ ಅಂತ ಬಂದಿತ್ತಲ್ವಾ, ಇಲ್ಲಿ ಏನಿದು, ದೀಸ್ ಆರ್ ಪೇಮೆಂಟ್ಸ್ ಇಂಪೋಸ್ಡ್ ಆನ್ ಪೊಲ್ಯೂಟರ್ಸ್ ಟು ಫುಲ್ಲಿ ರಿಸ್ಟೋರ್ ದಿ ಡ್ಯಾಮೇಜ್ಡ್ ಎನ್ವೈರನ್ಮೆಂಟ್ ಟು ಇಟ್ಸ್ ಒರಿಜಿನಲ್ ಕಂಡೀಷನ್. ಕೆಲವರು ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಉದ್ಯಮಗಳು ಪರಿಸರವನ್ನ ಬೇಕಾಬಿಟ್ಟು ಯೂಸ್ ಮಾಡ್ಕೊಳ್ಳುತ್ತೆ, ಪರಿಸರಕ್ಕೆ ಹಾನಿ ಮಾಡುತ್ತವೆ, ಆಮೇಲೆ ತಮ್ಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ವರ್ತಿಸ್ಲಿಕ್ಕೆ ಪ್ರಾರಂಭಿಸುತ್ತವೆ. ಹಾಗಾಗಿ ಇಲ್ಲಿ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅನ್ನೋದು ಬರುತ್ತೆ. ಯಾರು ಹಾನಿ ಮಾಡಿರ್ತಾರೋ, ಯಾರು ಮಾಲಿನ್ಯಕಾರಕ ಇರ್ತಾರೋ ಅವರೇ ಅದನ್ನ ಸರಿ ಮಾಡಬೇಕು, ಅವರೇ ಬೆಲೆ ತರಬೇಕು ಎನ್ನುವ ತತ್ವ ಇದೆ. ಆ ತತ್ವದ ಅಡಿಯಲ್ಲಿ ಎಷ್ಟು ಹಾನಿ ಆಗಿದೆಯೋ ಅದನ್ನೆಲ್ಲ ಭರ್ತಿ ಮಾಡಿ ಮತ್ತೆ ಮೂಲಭೂತವಾದ ಅಥವಾ ಮೊದಲಿನ ಸ್ಥಿತಿಗೆ ತರಲಿಕ್ಕೆ ಇವರು ಅದನ್ನ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಇರುವಂತದ್ದು ರೆಸ್ಟಿಟ್ಯೂಷನರಿ ಡ್ಯಾಮೇಜ್. ಅದಕ್ಕೆ ಅವರು ಮಾಡಬೇಕಾದಂತಹ ಕ್ರಮ, ಆ ಡ್ಯಾಮೇಜ್ ಅನ್ನು ಸರಿಪಡಿಸಲಿಕ್ಕೆ ಅವ್ರ ಮೇಲೆ ಹಾಕುವಂತಹ ಕೆಲವೊಂದು ಪೇಮೆಂಟ್, ಅವ್ರ ಮೇಲೆ ವಿಧಿಸುವಂತ ದಂಡ ಅಂತ ಹೇಳ್ಬಹುದು, ಅದ್ರ ಮೇಲೆ ಅವರಿಗೆ ದಂಡವನ್ನು ವಿಧಿಸಲಾಗುತ್ತೆ. ಆ ಮೂಲಕ ಪರಿಸರವನ್ನ ಮತ್ತೆ ಸರಿಯಾದ ದಾರಿಗೆ ತರಲಿಕ್ಕೆ ಮುಂದಾಗ್ತಾರೆ. ಇನ್ನು ಸೆಕ್ಷನ್ 33A ಅಂಡ್ 31A ವಾಟರ್ ಅಂಡ್ ಏರ್ ಆಕ್ಟ್ಸ್ ಇದೇನ್ ಹೇಳ್ತಾರೆ, ಇದರಲ್ಲಿ ಸೆಕ್ಷನ್ 33A 31A ಎಂಪವರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಇಶ್ಯೂ ಬೈಂಡಿಂಗ್ ಡೈರೆಕ್ಷನ್. ಬೈಂಡಿಂಗ್ ಅನ್ನೋದನ್ನ ನಾವು ಪೊಲಿಟಿಯಲ್ಲಿ ಕೇಳ್ತಾ ಇರ್ತೇವೆ, ಅಂತಂದ್ರೆ ಅವ್ರು ಹೇಳಿದ್ಮೇಲೆ ಮಾಡ್ಲೇಬೇಕು, ಅದಕ್ಕೆ ಬದ್ಧರಾಗಿರ್ಬೇಕು, ಬಾಧ್ಯತೆ ಇರುತ್ತೆ. ಇನ್ಕ್ಲೂಡಿಂಗ್ ಶಟಿಂಗ್ ಡೌನ್ ಇಂಡಸ್ಟ್ರೀಸ್ ಅಂಡ್ ರೆಗ್ಯುಲೇಟಿಂಗ್ ಯುಟಿಲಿಟೀಸ್, ಕಂಟ್ರೋಲ್ ಪೊಲ್ಯೂಷನ್ ಎಫೆಕ್ಟಿವ್ಲಿ. ಈಗ ಮಾಲಿನ್ಯವನ್ನ ನಿಯಂತ್ರಿಸಲಿಕ್ಕೆ ಈ ಮಂಡಳಿಗಳಿದೆಯಲ್ವಾ, ಅವರು ಕೈಗಾರಿಕೆಗಳನ್ನ ಮುಚ್ಚಿಸಬಹುದು, ನಿರ್ಬಂಧಿತ ನಿರ್ದೇಶನಗಳನ್ನ ನೀಡಬಹುದು, ಅಷ್ಟು ಅವರಿಗೆ ಪವರ್ ಇದೆ. ಇನ್ನು ಬಾಂಗ್ಲಾದೇಶ್ ಅರೆಸ್ಟೆಡ್ 48 ಇಂಡಿಯನ್ ಫಿಶರ್ಮೆನ್ ಫ್ರಾಮ್ ದಿ ಸುಂದರ್ಬನ್ಸ್ ರೀಜನ್ ಫಾರ್ ಅಲಿಜಿಡ್ಲಿ ಕ್ರಾಸಿಂಗ್ ಇನ್ ಟು ಇಟ್ಸ್ ವಾಟರ್ಸ್.
highlighting a recurring issue along the India-Bangladesh International Maritime Boundary Line. ಭಾರತದ ಗಡಿ ಗೊತ್ತಿದೆ ನಿಮಗೆ, ಈ ಕಡೆ ಬಾಂಗ್ಲಾದೇಶ ಇದೆ. ಏನಾಗ್ತಾ ಇರುತ್ತೆ, ಈ ಒಂದು ಸುಂದರ್ಬನ್ ರೀಜನ್ಗಳಲ್ಲಿ ಅಲ್ಲಿನ ಮೀನುಗಾರರು ಗಡಿಯನ್ನು ದಾಟಿ, ಕರಾವಳಿ ಪ್ರದೇಶವನ್ನು ದಾಟಿ ಕೆಲವೊಂದು ಸಾರಿ ಬಾಂಗ್ಲಾದೇಶದ ಕಡಲದ ಪ್ರದೇಶಕ್ಕೆ ಹೋಗ್ಬಿಡ್ತಾರೆ. ಈ ಸುಂದರಬನ್ ಪ್ರದೇಶದಲ್ಲಿ ಈಗ ಬಾಂಗ್ಲಾದೇಶ ಏನ್ ಮಾಡಿದೆ, 48 ಭಾರತೀಯ ಮೀನುಗಾರರನ್ನ ಬಂಧಿಸಿಬಿಟ್ಟಿದೆ. ಇವರು ಬಾಂಗ್ಲಾದೇಶದ ಜಲಗಡಿಯನ್ನು ಪ್ರವೇಶಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಮುಖ್ಯವಾಗಿ ಈ ಸಮಸ್ಯೆ ಇದೆಯಲ್ವಾ, ಗಡಿಯನ್ನ ದಾಟಿ ಹೋಗೋದು, ಇದು ಕೇವಲ ಬಾಂಗ್ಲಾದೇಶ ಜೊತೆ ಮಾತ್ರ ಅಲ್ಲ, ಕೆಳಗಡೆ ಶ್ರೀಲಂಕಾ, ಕಚತೀವು ದ್ವೀಪ ಅಂತ ಕೇಳ್ತೇವೆ, ಅಲ್ಲೂ ಇದೇ ಸಮಸ್ಯೆ, ಇದೇ ರೀತಿಯ ಸಮಸ್ಯೆಗಳು ನಾವು ಕಾಣಬಹುದು. ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬೌಂಡ್ರಿ ಲೈನ್ ಏನಿದು, ಇಟ್ಸ್ ಅ ಲೀಗಲಿ ರೆಕಗ್ನೈಸ್ಡ್ ಸಿ ಬೌಂಡ್ರಿ ಬಿಟ್ವೀನ್ ಟೂ ಕಂಟ್ರೀಸ್ ಅಂತಂದ್ರೆ ಅಂತಾರಾಷ್ಟ್ರೀಯವಾಗಿ ಒಂದು ರೆಕಗ್ನೈಸ್ ಮಾಡಿರುವಂತಹ ಎರಡು ದೇಶಗಳ ನಡುವಿನ ಕಡಲ ಗಡಿ. ಆ ಗಡಿ ಫಿಶರ್ಮೆನ್ ಕ್ರಾಸಿಂಗ್ ಇಟ್ ವಿತೌಟ್ ಪರ್ಮಿಷನ್. ಎಷ್ಟೋ ಸಾರಿ ಮೀನುಗಾರರಿಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರೋದಿಲ್ಲ, ಗಡಿ ಪ್ರದೇಶ ಬಂತು ಅಂತ ಗೊತ್ತಿರೋದಿಲ್ಲ, ಗೊತ್ತಿದ್ರು ಸಹ ಅವರು ಅದನ್ನು ಉಲ್ಲಂಘಿಸಬಹುದು. ಆವಾಗ ಏನಾಗುತ್ತೆ, ರಿಸ್ಕ್ ಅರೆಸ್ಟ್ ಅಂಡರ್ ಇಂಟರ್ನ್ಯಾಷನಲ್ ಅಂಡ್ ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಲಾಸ್. ಆವಾಗ ಅವ್ರಿಗೆ ಗೊತ್ತಿಲ್ಲದೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಎಲ್ಲ ಅಂತಾರಾಷ್ಟ್ರೀಯ ಅಥವಾ ದ್ವಿಪಕ್ಷೀಯ ಕಡಲ ಕಾನೂನುಗಳ ಅಡಿಯಲ್ಲಿ ಅವರನ್ನ ಬಂಧಿಸಿಬಿಡ್ತಾರೆ. ಇಲ್ಲಿ ಇನ್ನೊಂದು ಸಮಸ್ಯೆ ಅಥವಾ ಒಂದು ವಿಷಯ ಏನಂತಂದ್ರೆ, ಹಿಲ್ಸಾ ಫಿಶಿಂಗ್ ಡಿಸ್ಪ್ಯೂಟ್ ಅಥವಾ ಇಲ್ಸಾ ಅಂತ ಕರೀತಾರೆ. ಹಿಲ್ಸಾ ಅಥವಾ ಇಲ್ಸಾ ಫ್ರೈಸ್ಡ್ ಫಿಶ್ ಸ್ಪೀಶೀಸ್ ಆಫನ್ ಲೀಡ್ಸ್ ಇಂಡಿಯನ್ ಫಿಶರ್ಮೆನ್ ಟು ಕ್ರಾಸ್ ಇನ್ ಟು ಬಾಂಗ್ಲಾದೇಶ್ ವಾಟರ್ಸ್ ಡ್ಯೂ ಟು ಇಟ್ಸ್ ಅಬಂಡನ್ಸ್ ಅಂಡ್ ಹೈ ಮಾರ್ಕೆಟ್ ವ್ಯಾಲ್ಯೂ ಇನ್ ವೆಸ್ಟ್ ಬೆಂಗಾಲ್. ಇಲ್ಲೊಂದು ಫಿಶ್ ಅಂತಂದ್ರೆ ಇಲ್ಸಾ ಫಿಶ್ ಅಂತಿದೆ, ಅದಕ್ಕೆ ಜಾಸ್ತಿ ಬೆಲೆ ಇದೆ, ಮಾರುಕಟ್ಟೆಯಲ್ಲಿ ಮೌಲ್ಯ ಇದೆ. ಆ ಮೀನನ್ನ ಹಿಡಿಲಿಕ್ಕೆ ಭಾರತೀಯ ಮೀನುಗಾರರು ಬಾಂಗ್ಲಾದೇಶದ ಜಲಗಡಿಯನ್ನ ಪ್ರವೇಶಿಸಿ, ಅಲ್ಲಿ ಅಬಂಡನ್ಸ್ ಅಂತಂದ್ರೆ ಜಾಸ್ತಿ ಮೀನ್ ಸಿಗುತ್ತೆ, ಆ ಹಿಲ್ಸಾ ಫಿಶ್ ಸಿಗೋದ್ರಿಂದ ಅದನ್ನ ತರಲಿಕ್ಕೆ ಅಲ್ಲಿ ಗಡಿಯನ್ನ ಕ್ರಾಸ್ ಮಾಡಿ ಹೋಗ್ಬಿಡ್ತಾರೆ, ಮೇಕಿಂಗ್ ಇಟ್ ಅ ಸೆನ್ಸಿಟಿವ್ ಕ್ರಾಸ್ ಬಾರ್ಡರ್ ರಿಸೋರ್ಸ್ ಕಾನ್ಫ್ಲಿಕ್ಟ್. ಬಾರ್ಡರ್ ನಲ್ಲಿ ಇರೋದ್ರಿಂದ ರಿಸೋರ್ಸ್ಗಳು ತಮಗೂ ಸಿಗ್ಬೇಕು ಅಂತ ಎರಡೂ ಕಡೆಯವರು ಅದಕ್ಕೋಸ್ಕರ ಕಾದಾಡ್ತಾ ಇರೋ ರೀತಿ ಇಲ್ಲಿ ಸಿಚುವೇಶನ್ ಎದುರಾಗುತ್ತೆ. ಮುಂದಿನದು ನೋಡಿ, ಇಂಡಿಯಾಸ್ ಕೀ ಟೇಕ್ ಅವೇ ಫ್ರಮ್ ದಿ ಟ್ರಂಪ್ ಎರಾ ಇಸ್ ದಿ ರಿಅಫರ್ಮೇಷನ್ ಆಫ್ ಸ್ಟ್ರಾಟಜಿಕ್ ಅಟಾನಮಿ ಇನ್ ಫಾರಿನ್ ಪಾಲಿಸಿ. ಮೊದಲಿಂದಲೂ ನಮ್ಮ ಫಾರಿನ್ ಪಾಲಿಸಿ ಯಾವ ರೀತಿ ಇತ್ತು ಅಂತ ನೀವು ನೋಡಿರಬಹುದು. ನಾನ್ ಅಲೈನ್ಡ್ ಮೂವ್ಮೆಂಟ್ ಇರಬಹುದು. ಅದಾದ್ಮೇಲೆ ನಾವು ಪ್ರತಿ ಹಂತದಲ್ಲೂ ಮೊದಲು USSR ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ರು, ಕಾರ್ಗಿಲ್ ವಾರು ಮತ್ತು ಬೇರೆ ಬೇರೆ ಯುದ್ಧಗಳ ಆದ್ಮೇಲೆ ನಾವು ಎಲ್ಲಾ ದೇಶಗಳ ಜೊತೆನೂ ಒಳ್ಳೆಯ ರೀತಿಯ ಸಂಬಂಧವನ್ನೇ ಮುಂದುವರಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಎಲ್ಲರ ಜೊತೆನೂ ಯಾವುದೇ ಸಂಘರ್ಷಗಳನ್ನ ಇಟ್ಕೊಳ್ಳದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಅದೇ ರೀತಿ ಒಳ್ಳೆಯ ರೀತಿಯ, ಈಗ ಆಸ್ಟ್ರೇಲಿಯಾ ಇದೆ, ಇಸ್ರೇಲ್ ಇದೆ, ಮತ್ತೆ ಇಸ್ರೇಲ್ನಲ್ಲಿ ಆ ಕಡೆ ಗಾಜಾ, ನಾವು ಡಿಹೈಬ್ರಿಟೆಡ್ ಪಾಲಿಸಿ ಅಂತ ನಿಮ್ಗೆ ನೆನಪಿರಬಹುದು. ಇಸ್ರೇಲ್ಗೂ ಮತ್ತೆ ಪ್ಯಾಲೆಸ್ಟೈನ್ ಎರಡೂ ಪ್ರದೇಶಗಳಿಗೂ ನಾವು ಮನ್ನಣೆಯನ್ನು ಕೊಡ್ತೇವೆ. ನಾವು ಇಸ್ರೇಲ್ಗೆ ಜಾಸ್ತಿ ಮಹತ್ವ ಕೊಡ್ತೇವೆ ಅಂತ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ನೋಡ್ತೇವೆ. ಆದ್ರೆ ಔಪಚಾರಿಕವಾಗಿ ನಾವು ಎಲ್ಲಾ ದೇಶಗಳ ಸ್ವಾತಂತ್ರ್ಯಕ್ಕೂ ಬೆಲೆ ಕೊಡ್ತೇವೆ. ಅದೇ ರೀತಿ ಇಲ್ಲಿ ಸ್ಟ್ರಾಟಜಿಕ್ ಅಟಾನಮಿ ಅಂತಂದ್ರೆ ನಮಗೆ ಯಾವುದು ಒಳ್ಳೆಯದು, ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಬರುತ್ತಲ್ವಾ, ನಮ್ಮ ದೇಶಕ್ಕೆ ಯಾವುದು ಒಳ್ಳೆಯದು ಅಂತ ನೋಡಿಕೊಂಡು ನಮಗೆ ಬೇಕಾದ ಕ್ರಮವನ್ನು ಕೈಗೊಳ್ಳೋದು. ಕಾರ್ಯತಂತ್ರದಲ್ಲಿ ನಮಗೆ ಸ್ವಾಯತ್ತತೆ ಇರಬೇಕು. ಅದು ಎಷ್ಟು ಮುಖ್ಯ ಅಂತ ಈಗ ಟ್ರಂಪ್ ಅವರ ಬೇರೆ ಬೇರೆ ಹೇಳಿಕೆಗಳು, ಅವರ ಕ್ರಮಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಗ್ಲೋಬಲ್ ಅಲಯನ್ಸ್ ಶಿಫ್ಟ್ ಅಂಡ್ ನಿಯೋಲಿಬರಲ್ ಎಕನಾಮಿಕ್ ಮಾಡೆಲ್ಸ್ ಫೇಸ್ ಡಿಕ್ಲೈನ್ ಅಮಿಡ್ ಡ್ಯೂರಿಂಗ್ ಪ್ರೊಟೆಕ್ಷನಿಸಮ್ ಅಂತಂದ್ರೆ ಈ ಟ್ರಂಪ್ ಅವರು ಟ್ಯಾರಿಫ್ ಆಗ್ತಾ ಇದಾರಲ್ವಾ, ಅಂತಂದ್ರೆ ಆ ದೇಶದ ವಸ್ತುಗಳನ್ನ, ಆ ದೇಶದ ಉದ್ಯಮಗಳನ್ನ ರಕ್ಷಿಸಿಕೊಳ್ಳಿಕ್ಕೆ ಅವರು ಬೇರೆ ದೇಶಗಳಿಂದ ಆಮದಾಗ್ತಾ ಇರ್ತಕ್ಕಂತಹ ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಬಹುದು ಅಥವಾ ಬೇರೆ ಬೇರೆ ರೀತಿ ಕ್ರಮಗಳನ್ನ ಕೈಗೊಳ್ಳಬಹುದು. ಆವಾಗ ನಮ್ಮಂತಹ ದೇಶಗಳಿಗೆ, ಅಮೆರಿಕಕ್ಕೆ ನಾವೇ ಜಾಸ್ತಿ ವಸ್ತುಗಳನ್ನ ಕಳಿಸ್ತಾ ಇರ್ತೇವೆ, ನಾವು ಸರ್ಪ್ಲಸ್ ಇದ್ದೇವೆ. ಸರ್ಪ್ಲಸ್ ಅಂತಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಜಾಸ್ತಿ ಇದೆ, ಅವರು ಟ್ಯಾರಿಫ್ ಹಾಕಿದ್ರೆ ನಮ್ಮ ಎಕ್ಸ್ಪೋರ್ಟ್ ಗಳಿಗೆ ಸ್ವಲ್ಪ ಹೊಡೆತ ಬೀಳಬಹುದು. ಕೆಲವೊಂದು ವಿಭಾಗಗಳಲ್ಲಿ ಎಕ್ಸೆಂಪ್ಷನ್ ಇದೆ, ಆದ್ರೆ ಕೆಲವೊಂದು ವಿಭಾಗಗಳಿಗೆ ಜಾಸ್ತಿ ಹೊಡೆತ ಬೀಳುತ್ತೆ. ಹಾಗಾಗಿ ನಾವು ಸ್ಟ್ರಾಟಜಿಕ್ ಅಟಾನಮಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇದರಿಂದ ನಾವು ಕಲಿಬಹುದು. ಏನಿದು ಸ್ಟ್ರಾಟಜಿಕ್ ಅಟಾನಮಿ ಅಂತಂದ್ರೆ, ಇಟ್ ಮೀನ್ಸ್ ಇಂಡಿಯಾ ಫಾಲೋಸ್ an independent foreign policy without becoming militarily or economically dependent on any major power bloc, helping maintain flexibility amid changing global alignments.
ಈಗ ಒಂದ್ ಕಡೆ ಅಮೆರಿಕಾದ ನ್ಯಾಟೋ ಪಡೆಗಳಿದೆ, ಒಂದ್ ಕಡೆ ಯುಕ್ರೇನ್ ರಷ್ಯಾ ವಾರ್ ಆಗ್ತಾ ಇದೆ, ಅದೇ ರೀತಿ ಈ ಕಡೆ ಚೀನಾ ಇದೆ, ಇನ್ನು ಆಸಿಯಾನ್ ಕಂಟ್ರೀಸ್ಗಳಿದೆ, ಹೀಗೆ ಬೇರೆ ಬೇರೆ ಗ್ರೂಪಿಂಗ್ಸ್ಗಳಿದೆ. ನಾವು ಹೇಗಿರ್ಬೇಕು, ನಮ್ಮ ಸ್ಟ್ರಾಟಜಿಕ್ ಆಟೋನಮಿಯನ್ನ ಕಾಪಾಡಿಕೊಳ್ಳೋ ರೀತಿ ಇರಬೇಕು. ಅಂತಂದ್ರೆ ಮಿಲಿಟರಿ ಒಂದನೇದು, ಇನ್ನೊಂದು ಎಕಾನಮಿ. ಒಂದು ನಮ್ಮ ಮಿಲಿಟರಿ, ಅದೇ ರೀತಿ ನಮ್ಮ ಆರ್ಥಿಕತೆ. ಯಾವ ಒಂದು ದೇಶದ ಮೇಲೂ ನಾವು ಜಾಸ್ತಿ ಅವಲಂಬಿತ ಆಗಬಾರ್ದು. ನಾವು ಟ್ರೇಡ್ ಮಾಡಬಹುದು, ಯುದ್ಧ ಉಪಕರಣಗಳನ್ನ ಖರೀದಿ ಮಾಡಬಹುದು, ಆದ್ರೆ ಆ ದೇಶದ ಒಂದು ಸಪೋರ್ಟ್ ಇದ್ರೆ ಮಾತ್ರ ನಾವು ಬದುಕಲಿಕ್ಕೆ ಆಗೋದು ಅನ್ನುವ ಹಂತಕ್ಕೆ ಹೋಗಬಾರ್ದು. ಇದಕ್ಕೆ ಇಂಡಿಪೆಂಡೆಂಟ್ ಆಗಿ ನಾವು ಫಾರಿನ್ ಪಾಲಿಸಿಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಫ್ಲೆಕ್ಸಿಬಿಲಿಟಿ ಇರಬೇಕಾಗುತ್ತೆ. ಯಾಕಂತಂದ್ರೆ ಗ್ಲೋಬಲ್ ಅಲೈನ್ಮೆಂಟ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತು ಒಂದು ದೇಶದಲ್ಲಿ ಒಂದು ಪಕ್ಷ ಆಡಳಿತಕ್ಕೆ ಬಂದ್ರೆ ಅವರ ಕ್ರಮಗಳು ಬೇರೆ ರೀತಿ ಇರ್ಬೋದು. ಟ್ರಂಪ್ ಅವರು ಬಂದಾಗ ಒಂದು ನಿರ್ಧಾರ ಕೈಗೊಳ್ತಾರೆ, ಮತ್ತೆ ಹಿಂದೆ ಬೈಡನ್ ಬಂದಿದಾಗ ಬೇರೆ ನಿರ್ಧಾರ ಕೈಗೊಳ್ತಾ ಇದ್ರು. ಅಂದ್ರೆ ಆ ದೇಶದ ಜೊತೆ ಎಷ್ಟು ನಮ್ಮ ವ್ಯವಹಾರಗಳಿರ್ಬೇಕು, ನಮಗೆ ಆ ವ್ಯವಹಾರಗಳನ್ನ ನಿರ್ವಹಿಸಲಿಕ್ಕೆ ಸ್ವಾತಂತ್ರ್ಯ ಇರಬೇಕು ಅಂತ ಆಟೋನಮಿ ನಮಗಿದ್ದಾಗ ನಾವು ಎಲ್ಲಾ ದೇಶಗಳ ಜೊತೆ ಚೆನ್ನಾಗಿ ಸಂಬಂಧವನ್ನ ನಿರ್ವಹಿಸಬಹುದು. ಇನ್ನೊಂದು ನಿಯೋ ಲಿಬರಲಿಸಮ್. ಇಟ್ ಇಸ್ ಅ ಎಕನಾಮಿಕ್ ಮಾಡೆಲ್ ಪ್ರಮೋಟಿಂಗ್ ಫ್ರೀ ಟ್ರೇಡ್, ಪ್ರೈವೇಟೈಸೇಷನ್ ಅಂಡ್ ಮಿನಿಮಲ್ ಸ್ಟೇಟ್ ಇಂಟರ್ವೆನ್ಷನ್. ಬಟ್ ರೀಸೆಂಟ್ ಗ್ಲೋಬಲ್ ಟ್ರೆಂಡ್ಸ್ ಲೈಕ್ ಪ್ರೊಟೆಕ್ಷನಿಸಮ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ನ್ಯಾಷನಲಿಸಮ್ ಅಂಡರ್ ಟ್ರಂಪ್ ಇಂಡಿಕೇಟ್ ಇಟ್ಸ್ ಗ್ಲೋಬಲ್ ಡಿಕ್ಲೈನ್. ಅಂತಂದ್ರೆ ನಿಯೋ ಲಿಬರಲಿಸಮ್ ಅಂತಂದ್ರೆ ಈಗ ಜಾಸ್ತಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಳಂತ ಮಾಡ್ಕೊಳ್ತಾರೆ, ಬಯಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ತಾರೆ. ಸರ್ಕಾರದ ಪಾತ್ರ ಬಹಳ ಕಡಿಮೆ ಇರುತ್ತೆ, ಪ್ರೈವೇಟ್ ಕಂಪನಿಗಳ ಒಂದು ಪಾತ್ರ ಜಾಸ್ತಿ ಇರುತ್ತೆ. ಸ್ಟೇಟ್ ಇಂಟರ್ವೆನ್ಷನ್, ಸರ್ಕಾರ ಮಧ್ಯಸ್ಥಿಕೆ ತುಂಬಾ ವಹಿಸ್ಕೊಳ್ಳೋದಿಲ್ಲ. ಆದ್ರೆ ಈಗ ನೋಡಿ ಅಮೆರಿಕದಲ್ಲೇ ಟ್ರಂಪ್ ಅವ್ರು ಬಂದು ಇಡೀ ಸರ್ಕಾರದ ಮೂಲಕನೇ ವಾಣಿಜ್ಯ ವ್ಯವಹಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲವನ್ನ ನಿಭಾಯಿಸ್ತಾ ಇದ್ದಾರೆ. ಅಂತಂದ್ರೆ ಸ್ಟೇಟ್ ಇಂಟರ್ವೆನ್ಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದರ ಅರ್ಥ ಏನು, ನಿಯೋ ಲಿಬರಲಿಸಮ್ ಅನ್ನೋದು ಡಿಕ್ಲೈನ್ ಆಗ್ತಾ ಇದೆ. ನ್ಯಾಷನಲಿಸಮ್ ಅಂತಂದ್ರೆ ರಾಷ್ಟ್ರೀಯವಾದ, ಸರ್ಕಾರ ಜಾಸ್ತಿ ಕಂಟ್ರೋಲ್ ಮಾಡೋದು ಹೆಚ್ಚಾಗ್ತಾ ಇದೆ. ಇನ್ನು ಮುಂದಿನ ವಿಚಾರ, a new protocol by US researchers uses quantum mechanics and blockchain to generate truly random numbers that are publicly traceable, auditable and secure against tampering, marking a first of its kind of innovation. ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಇದೆಲ್ಲ ಸ್ವಲ್ಪ ಡೀಪ್ ಆಗಿದೆ ಫಿಸಿಕ್ಸ್ ನಲ್ಲಿ, ನಾವು ಅಷ್ಟು ಡೀಪ್ ಆಗಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ, ಅಮೆರಿಕದ ಸಂಶೋಧಕರು ಒಂದು ಪ್ರೋಟೋಕಾಲ್ ಅಂದ್ರೆ ಒಂದು ರೀತಿ ಮಾಡೆಲ್ ತರ ಅಥವಾ ಒಂದು ನಿಯಮವನ್ನ, ಒಂದು ಇನೋವೇಷನ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರು ಏನ್ ಮಾಡಿದ್ದಾರೆ, ಅದರಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಎರಡನ್ನ ಬಳಸಿ ರ್ಯಾಂಡಮ್ ನಂಬರ್ಗಳನ್ನ ಜನರೇಟ್ ಮಾಡೋದು. ಈಗ ಕಂಪ್ಯೂಟರ್ ಸೈನ್ಸ್ ಓದೋರಿಗೆ ಕೆಲವೊಂದು ಸಾಫ್ಟ್ವೇರ್ಗಳನ್ನ ಅಥವಾ ಕೋಡಿಂಗ್ ಮಾಡಿ ರ್ಯಾಂಡಮ್ ನಂಬರ್ ಜನರೇಟ್ ಮಾಡಬಹುದು ಅಂತ ಈಸಿಯಾಗಿ ಗೊತ್ತಿರುತ್ತೆ. ಆದ್ರೆ ಅದು ಟ್ರೂಲಿ ರ್ಯಾಂಡಮ್ ಆಗಿರೋದಿಲ್ಲ, ಹಿಂದೆ ಒಂದು ಬೇರೆ ಬೇರೆ ಅಲ್ಗಾರಿದಮ್ಗಳಿರುತ್ತೆ. ಆದ್ರೆ ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದೆಯಲ್ವಾ, ಇದರಲ್ಲಿ ಬರುವಂತಹ ನಂಬರ್ಗಳು ಟ್ರೂಲಿ ರ್ಯಾಂಡಮ್ ನಂಬರ್ಸ್ ಆಗಿರುತ್ತೆ, ಯಾದೃಚ್ಛಿಕ ಅಂತ ಕರಿತೇವೆ. ಅಂದ್ರೆ ಅದನ್ನ ಪತ್ತೆ ಹಚ್ಚೋದಾಗಿರಬಹುದು, ಆಡಿಟ್ ಮಾಡ್ಲಿಕ್ಕೆ ಅಂತಂದ್ರೆ ಪಬ್ಲಿಕ್ಲಿ ಸಾರ್ವಜನಿಕವಾಗಿ ಪತ್ತೆ ಹಚ್ಚಲಿಕ್ಕೆ ಸುಲಭ ಆಗಿರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು ನಿಮ್ಗೆ ಏನು ಅಂತ. ಆದ್ರೆ ನೋಡಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಗೆ ಅಂತಂದ್ರೆ ಅದು ಫೋಟಾನು, ಪೋಲರೈಸೇಷನ್ ಇದೆಲ್ಲ ಟರ್ಮ್ಗಳು ಬರುತ್ತೆ. ಸಿಂಪಲ್ ಆಗಿ ನೋಡಿ, ಔಟ್ಕಮ್ಸ್ ಕೆನಾಟ್ ಬಿ ಪ್ರೆಡಿಕ್ಟೆಡ್ ಬಿಫೋರ್ ಮೆಷರ್ಮೆಂಟ್. ಒಂದು ವಿಷಯ ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳೋದು, ಮೆಷರ್ ಮಾಡೋ ತನಕನೂ ಔಟ್ಕಮ್ ಏನು ಅಂತ ನಮ್ಗೆ ಗೊತ್ತಿರೋದಿಲ್ಲ, ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ತುಂಬಾ ಅದ್ಭುತವಾದ ಎಕ್ಸ್ಪೆರಿಮೆಂಟ್ಗಳು ಬರುತ್ತೆ, ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತೆಲ್ಲ ಬರುತ್ತೆ. ಅದೆಲ್ಲ ಡೀಟೇಲ್ ಆಗಿ ನಮ್ಗೆ ಈಗ ಬೇಕಾಗೋದಿಲ್ಲ. ಆದ್ರೆ ಒಂದು ವಿಷಯ ನೋಡಿ, ಈಗ ಯಾವುದೋ ಒಂದು ವಸ್ತು, ಈಗ ನಿಮ್ಮ ಮನೆಯಲ್ಲಿ ಲೈಟ್ ಇದೆಯಾ ಇಲ್ವಾ ಅಂತ, ಒಂದು ರೂಮ್ ಒಳಗಡೆ ಲೈಟ್ ಹಾಕಿದ್ದಾರೆ, ಕರೆಂಟ್ ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ಹೊರಟಿದ್ದೀರಿ. ನೀವು ನೋಡಿದ ಮೇಲೆ ಮಾತ್ರ ನಿಮ್ಗೆ ಗೊತ್ತಾಗೋದು, ನೋಡೋಕ್ಕಿಂತ ಮುಂಚೆ ಲೈಟ್ ಆನ್ ಆಗಿರಬಹುದು ಅಥವಾ ಆಫ್ ಆಗಿರಬಹುದು. ಮೆಷರ್ ಮಾಡಿದ ಮೇಲೆ ಮಾತ್ರ ನಿಮ್ಗೆ ಗೊತ್ತಾಗೋದು. ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಮೊದಲೇ ನೀವು ಲೈಟ್ ಇದ್ದೇ ಇರುತ್ತೆ ಅಥವಾ ಇಲ್ಲ ಅಂತ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನೋಡಿದ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಯಾವ್ದಿರುತ್ತೋ ಅದು ಮಾತ್ರ ನಮ್ಗೆ ಗೊತ್ತಾಗೋದು. ಹಾಗಾಗಿ ಮೇಕಿಂಗ್ ಇಟ್ ಐಡಿಯಲ್ ಫಾರ್ ಟ್ರೂಲಿ ರ್ಯಾಂಡಮ್ ಎನ್ಕ್ರಿಪ್ಷನ್ ಕೀಸ್ ಇನ್ ಸೈಬರ್ ಸೆಕ್ಯೂರಿಟಿ. ರ್ಯಾಂಡಮ್ನೆಸ್ ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿಯಲ್ಲಿ. ಯಾಕಂತಂದ್ರೆ ಅಲ್ಲಿ ಒಂದು ವೇಳೆ ನಾವು ಅಲ್ಗಾರಿದಮ್ಗಳನ್ನ ಯೂಸ್ ಮಾಡಿದ್ರೆ, ಆ ಅಲ್ಗಾರಿದಮ್ಗಳನ್ನ ಅಥವಾ ಈ ರೂಲ್ಸ್ ಗಳನ್ನ ಹ್ಯಾಕರ್ಸ್ಗಳು ತಿಳ್ಕೊಳ್ಬಹುದು. ಆ ರೂಲ್ಸ್ ಹ್ಯಾಕರ್ಸ್ಗಳಿಗೆ ಗೊತ್ತಾಗ್ಬಿಟ್ರೆ ಅವರು ಇಡೀ ವ್ಯವಸ್ಥೆಯನ್ನು ಹ್ಯಾಕ್ ಮಾಡಿಬಿಡಬಹುದು. ಯಾವಾಗ ನಾವು ಟ್ರೂಲಿ ರ್ಯಾಂಡಮ್ ಆಗಿ ಕಂಪ್ಲೀಟ್ ರ್ಯಾಂಡಮ್ನೆಸ್ ಇರುತ್ತೋ ಆವಾಗ ಅವರು ಪತ್ತೆ ಹಚ್ಚಕ್ ಆಗೋದಿಲ್ಲ. ಇದು ಸೈಬರ್ ಸೆಕ್ಯೂರಿಟಿಯಲ್ಲಿ ಯೂಸ್ ಆಗುತ್ತೆ, ಎನ್ಕ್ರಿಪ್ಷನ್ ಕೀಗಳನ್ನ ಜನರೇಟ್ ಮಾಡಕ್ಕೆ.
ಇನ್ನು ಬ್ಲಾಕ್ ಚೈನ್ ಇನ್ ರ್ಯಾಂಡಮ್ ನಂಬರ್ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಯೂಸಿಂಗ್ ಬ್ಲಾಕ್ ಚೈನ್ ಇಲ್ಲಿ ಟ್ವೈನ್ ಅಂತ ಪ್ರೋಟೋಕಾಲ್ ಬಂದಿದೆ. ಈಚ್ ಸ್ಟೆಪ್ ಇನ್ ದಿ ರ್ಯಾಂಡಮ್ ನಂಬರ್ ಪ್ರೊಸೆಸ್ ಇಸ್ ರೆಕಾರ್ಡೆಡ್ ವಿತ್ ಕ್ರಿಪ್ಟೋಗ್ರಾಫಿಕ್ ಹ್ಯಾಶಸ್. ಪ್ರತಿ ಸಾರಿ ಒಂದು ರ್ಯಾಂಡಮ್ ನಂಬರ್ ಜನರೇಟ್ ಆದಾಗ ಆ ಪ್ರೊಸೆಸ್ಗಳನ್ನ ಒಂದು ಹ್ಯಾಶ್ ಮೂಲಕ ಸ್ಟೋರ್ ಮಾಡಿರ್ತಾರೆ, ರೆಕಾರ್ಡ್ ಮಾಡಿರ್ತಾರೆ. ಎನ್ಶೂರಿಂಗ್ ವೆರಿಫೈಯಬಿಲಿಟಿ ಅಂಡ್ ಟ್ಯಾಂಪರ್ ಪ್ರೂಫ್ ಇಂಟಿಗ್ರಿಟಿ. ಅಂದ್ರೆ ಆ ಹ್ಯಾಶ್ ಅನ್ನ ಯೂಸ್ ಮಾಡಿಕೊಂಡು ನಾವು ವೆರಿಫೈ ಮಾಡಬಹುದು, ಮತ್ತೆ ಅದು ಟ್ಯಾಂಪರ್ ಆಗಿದೆಯಾ ಅಥವಾ ಯಾರಾದ್ರೂ ಅದನ್ನ ಆ ಹ್ಯಾಶ್ ಗಳನ್ನ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾರಾ ಅದನ್ನ ಚೆಕ್ ಮಾಡಬಹುದು. ಹಾಗಾಗಿ ಮಲ್ಟಿಪಲ್ ಟ್ರಸ್ಟೆಡ್ ಪಾರ್ಟೀಸ್. ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನಾವು ನೋಡ್ತೇವೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ತುಂಬಾ ಬೇರೆ ಬೇರೆ ಕಂಪ್ಯೂಟರ್ಗಳು, ಡಿವೈಸ್ಗಳು ಅಥವಾ ನೀವು ಒಂದು ಟೆಕ್ನಾಲಜಿ ಎಲ್ಲ ಕಡೆ ಇರುತ್ತೆ. ಅಲ್ಲಿ ಎಲ್ಲರ ಅಪ್ರೂವಲ್ ಸಿಕ್ಕಿದ ಮೇಲೆ ಅದು ಇಂಪ್ಲಿಮೆಂಟ್ ಆಗುತ್ತೆ. ಡೀಟೇಲ್ ಆಗಿ ನೀವು ಮತ್ತೆ ನೋಡಬಹುದು, ಅದ್ರ ಬಗ್ಗೆ ವಿಡಿಯೋ ಸಹ ಸಿಕ್ಕಬಹುದು. ಹಾಗಾಗಿ ವೆರಿಫೈ ಮಾಡೋದು ಬಹಳ ಈಸಿ ಅಂತಂದ್ರೆ ಎಲ್ಲರ ವೆರಿಫಿಕೇಶನ್ ಆದ್ಮೇಲೆ ಅದು ಇಂಪ್ಲಿಮೆಂಟ್ ಆಗುತ್ತೆ. ಮತ್ತೆ ಟ್ಯಾಂಪರ್ ಪ್ರೂಫ್ ಅಂತಂದ್ರೆ ಪ್ರತಿ ಹಂತವನ್ನ ಅವರು ದಾಖಲೆ ಮಾಡ್ತಾರೆ. ಹಾಗಾಗಿ ಪರಿಶೀಲನೆ ಮಾಡೋದು ಬಹಳ ಸುಲಭ ಇದರಲ್ಲಿ. ಇನ್ನು MCQ ನೋಡೋಣ ಇವತ್ತಿಂದು. ನಿನ್ನೆದು ಸ್ವಲ್ಪ ಲಾಸ್ಟ್ ಅಲ್ಲಿ ಒಂದು MCQ ಇಟ್ಟಿದ್ದೇನೆ. ವಿತ್ ರೆಫರೆನ್ಸ್ ಟು ದ ಇಂಡಿಯಾ ಬಾಂಗ್ಲಾದೇಶ್ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬೌಂಡ್ರಿ ಲೈನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. IMBL is a legally binding boundary that applies only to naval forces and not to civilian activities such as fishing. ಹೌದಾ, ಫಿಶಿಂಗ್ ಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫಿಶರ್ಮೆನ್ ಕ್ರಾಸಿಂಗ್ IMBL without authorization can face legal action under both international and bilateral maritime framework. ನೋಡಿ, ಹಿಲ್ಸಾ ಫಿಶಿಂಗ್ ಡಿಸ್ಪ್ಯೂಟ್ exemplifies how natural resource abundance can intensify cross-border tension along the IMBL. ನೋಡಿ, ನ್ಯಾಚುರಲ್ ರಿಸೋರ್ಸ್ ಇಲ್ಲ ಅಂತ ಒಂದ್ ಕಡೆ ಸಮಸ್ಯೆ ಆದ್ರೆ ಅಬಂಡನ್ಸ್ ಆ ರಿಸೋರ್ಸ್ಗಳು ಜಾಸ್ತಿ ಇದ್ರೂ ಸಹ ಕ್ರಾಸ್ ಬಾರ್ಡರ್ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸಹ ಇದು ಕಾರಣ ಆಗಬಹುದು ಅಲ್ವಾ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ? ಎರಡೇ ಸ್ಟೇಟ್ಮೆಂಟ್ ಕರೆಕ್ಟ್. ಮೊದಲನೇದು ಇನ್ಕರೆಕ್ಟ್. ಯಾಕಂತಂದ್ರೆ IMBL ಅಪ್ಲೈಸ್ ಟು ಆಲ್ ಮ್ಯಾರಿಟೈಮ್ ಆಕ್ಟಿವಿಟಿ. ಅದರಲ್ಲಿ ಫಿಶಿಂಗ್ ಬರುತ್ತೆ, ಜಸ್ಟ್ ನ್ಯಾವಲ್ ಆಪರೇಷನ್ ಮಾತ್ರ ಅಲ್ಲ, ನೇವಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ. ಎರಡನೇದು ಮೂರನೇದು ಕರೆಕ್ಟ್. ಇನ್ನು ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಂಟಿಗ್ರೇಷನ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂಡ್ ಬ್ಲಾಕ್ ಚೈನ್ ಇನ್ ರ್ಯಾಂಡಮ್ ನಂಬರ್ ಜನರೇಷನ್. ಬ್ಲಾಕ್ ಚೈನ್ ಎನ್ಶೋರ್ಸ್ ದ ಅನ್ಪ್ರೆಡಿಕ್ಟಬಿಲಿಟಿ ಆಫ್ ರ್ಯಾಂಡಮ್ ನಂಬರ್ಸ್ ಬೈ ಇಂಟ್ರೊಡ್ಯೂಸಿಂಗ್ ಕ್ರಿಪ್ಟೋಗ್ರಾಫಿಕ್ ಹ್ಯಾಶಸ್. ನೋಡಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು ನಿಮಗೆ. ರ್ಯಾಂಡಮ್ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಅನ್ಪ್ರೆಡಿಕ್ಟಬಿಲಿಟಿ ಯಾವ ಟಾಪಿಕ್ ನೋಡಿದ್ವಿ? ಬ್ಲಾಕ್ ಚೈನಾ, ಕ್ವಾಂಟಮ್? ನೆನಪು ಮಾಡ್ಕೊಳ್ಳಿ. ಕ್ವಾಂಟಮ್ ರ್ಯಾಂಡಮ್ನೆಸ್ ರಿಲೈಸ್ ಆನ್ ಫಂಡಮೆಂಟಲ್ ಫಿಸಿಕಲ್ ಅನ್ಸರ್ಟಿನಿಟಿ, ಮೇಕಿಂಗ್ ಇಟ್ ಸೂಟೇಬಲ್ ಫಾರ್ ಸೆಕ್ಯೂರ್ ಎನ್ಕ್ರಿಪ್ಷನ್ ಕೀ ಜನರೇಷನ್. ಮತ್ತೊಂದು, ಟ್ವೈನ್ ಪ್ರೋಟೋಕಾಲ್ ಎನ್ಹಾನ್ಸಸ್ ಟ್ರಾನ್ಸ್ಪರೆನ್ಸಿ ಬೈ ಮೇಕಿಂಗ್ ಈಚ್ ಸ್ಟೆಪ್ ಇನ್ ರ್ಯಾಂಡಮ್ ನಂಬರ್ ಜನರೇಷನ್ ಪ್ರೊಸೆಸ್ ಪಬ್ಲಿಕ್ಲಿ ವೆರಿಫೈಯಬಲ್. ಯಾವ್ದಾವ್ದು ಕರೆಕ್ಟ್ ಇರಬಹುದು? ಎಷ್ಟು ಕರೆಕ್ಟ್ ಇರಬಹುದು? ಓನ್ಲಿ 2. ಯಾವ್ದು ಕರೆಕ್ಟ್? ಹಾಗಾದ್ರೆ ಒಂದೇದು ಇನ್ಕರೆಕ್ಟ್. ಯಾಕೆ? ಬ್ಲಾಕ್ ಚೈನ್ ಎನ್ಶೋರ್ಸ್ ವೆರಿಫೈಯಬಿಲಿಟಿ ಅಂಡ್ ಟ್ಯಾಂಪರ್ ಪ್ರೂಫಿಂಗ್. ಬ್ಲಾಕ್ ಚೈನ್ ಅನ್ನು ಯಾಕೆ ಯೂಸ್ ಮಾಡ್ತೇವೆ? ವೆರಿಫಿಕೇಶನ್ ಮತ್ತೆ ಟ್ಯಾಂಪರ್ ಆಗಿದೆಯಾ ಇಲ್ವಾ ಆ ಪ್ರೂಫಿಗೋಸ್ಕರ. ನಾಟ್ ಅನ್ಪ್ರೆಡಿಕ್ಟಬಿಲಿಟಿ. ಅನ್ಪ್ರೆಡಿಕ್ಟಬಿಲಿಟಿ ಕಮ್ಸ್ ಫ್ರಮ್ ಯಾವ್ದ್ರಿಂದ? ಕ್ವಾಂಟಮ್ ರ್ಯಾಂಡಮ್ನೆಸ್ ನಿಂದ. ಕ್ವಾಂಟಮ್ ಇರೋದು ಅನ್ಪ್ರೆಡಿಕ್ಟಬಿಲಿಟಿಗೆ, ಬ್ಲಾಕ್ ಚೈನ್ ಯೂಸ್ ಆಗೋದು ವೆರಿಫೈಯಬಿಲಿಟಿ ಮತ್ತೆ ಟ್ಯಾಂಪರ್ ಪ್ರೂಫಿಂಗ್ಗೆ. ಎರಡನೇದು ಮೂರನೇದು ಕರೆಕ್ಟ್. ಇನ್ನು ವಿತ್ ರೆಫರೆನ್ಸ್ ಟು ರೀಸೆಂಟ್ ಫೈಂಡಿಂಗ್ಸ್ ಅಂಡ್ ಪಾಲಿಸೀಸ್ ರಿಲೇಟೆಡ್ ಟು ವಿಂಡ್ ಎನರ್ಜಿ ಇನ್ ದಿ ಥಾರ್ ಡೆಸರ್ಟ್ ರೀಜನ್. ನಿನ್ನೆ ಮಾಡಿದ್ ನೆನಪಾಗ್ತಾ ಇದೆಯಾ? ಥಾರ್ ಡೆಸರ್ಟ್. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. Wind farms in Rajasthan Thar Desert exhibit highest global bird mortality rates, notably impacting species such as Great Indian Bustard. Central Asian Flyway connects Antarctica with the Indian subcontinent, making Thar Desert a key migratory corridor. National Offshore Wind Energy Policy mandates compulsory environmental impact assessment for all offshore wind projects in India. ಇನ್ನೇನು ಇದ್ರ ಬಗ್ಗೆ ನೋಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ 2 ಕರೆಕ್ಟ್. ಯಾವ್ದ್ಯಾವ್ದು? ಮೊದಲನೇದು ಕರೆಕ್ಟ್, ಮೂರನೇದು ಕರೆಕ್ಟ್, ಎರಡನೇದು ಇನ್ಕರೆಕ್ಟ್. ಯಾಕೆ? ಇಲ್ಲೇನ್ ಹೇಳಿದ್ದಾರೆ? ಸೆಂಟ್ರಲ್ ಏಷ್ಯನ್ ಫ್ಲೈವೇ ಕನೆಕ್ಟ್ಸ್ ಅಂಟಾರ್ಟಿಕಾ. ಸೆಂಟ್ರಲ್ ಏಷ್ಯಾ ಇಲ್ಲಿ, ಅಂಟಾರ್ಟಿಕಾ ಇಲ್ಲಿ. ಸೆಂಟ್ರಲ್ ಏಷ್ಯನ್ ಫ್ಲೈವೇ ಯಾವ್ದು ಲಿಂಕ್ ಮಾಡುತ್ತೆ? ಯುರೇಷಿಯಾ ಮತ್ತೆ ಇಂಡಿಯನ್ ಸಬ್ ಕಾಂಟಿನೆಂಟ್. ವೊಕ್ಯಾಬ್ಲರಿ ನೋಡೋಣ. ದ ನ್ಯೂ ಮ್ಯಾನೇಜರ್ ಟಾಸ್ಕ್ ಟು ಓವರ್ಸಿ ದ ಪ್ರಾಜೆಕ್ಟ್. ಹೊಸ ಮ್ಯಾನೇಜರು ಓವರ್ಸಿ ಅಂತಂದ್ರೆ ಮೇಲ್ವಿಚಾರಣೆ ಮಾಡೋದು, ಸೂಪರ್ವೈಸು, ಮ್ಯಾನೇಜು, ಇನ್ಸ್ಪೆಕ್ಟು. ಹೊಸ ಪ್ರಾಜೆಕ್ಟ್ ಅನ್ನ
ಮ್ಯಾನೇಜ್ ಮಾಡಲಿಕ್ಕೆ, ಮೇಲ್ವಿಚಾರಣೆ ಮಾಡಲಿಕ್ಕೆ ಅವನಿಗೆ ಕೆಲಸವನ್ನು ವಹಿಸಲಾಗಿತ್ತು. ನೋಟಿಸ್ಡ್ ಆನ್ ಇನ್ಆರ್ಡಿನೇಟ್ ಅಮೌಂಟ್ ಆಫ್ ಮನಿ ವಾಸ್ ಬೀಯಿಂಗ್ ಸೈಫಂಡ್ ಫ್ರಾಮ್ ದಿ ಬಜೆಟ್. ಅವನಿಗೇನು ಗೊತ್ತಾಯ್ತು ಅಂತಂದ್ರೆ ಇನ್ಆರ್ಡಿನೇಟ್ ಅಮೌಂಟ್, ಅತಿಯಾದ, ಎಕ್ಸೆಸಿವ್, ಡಿಸ್ಪ್ರಪೋರ್ಷನೇಟ್, ಅನ್ರೀಸನೇಬಲ್, ಅತಿಯಾದಂತಹ ಹಣ. ಸೈಫಂಡ್ ಅಂತಂದ್ರೆ ಸಿಫಂಡ್, ಡೈವರ್ಟೆಡ್, ಡ್ರೈನ್ಡ್, ಎಂಬಸಲ್ಡ್, ದುರುಪಯೋಗ ಆಗ್ತಾ ಇದೆ. ಪ್ರಾಜೆಕ್ಟ್ ನಲ್ಲಿ ದೊಡ್ಡ ಮೊತ್ತದ ಹಣ ದುರುಪಯೋಗ ಆಗ್ತಾ ಇತ್ತು. ದಿಸ್ ಫಿನಾನ್ಷಿಯಲ್ ಬ್ರೀಚ್ ಲೆಫ್ಟ್ ದಿ ಕಂಪನಿ ಅಕೌಂಟ್ಸ್ ಇನ್ ಟ್ಯಾಟರ್ಸ್. ಬ್ರೀಚ್ ಆಗಿರೋದು, ಫಿನಾನ್ಷಿಯಲ್ ಬ್ರೀಚ್ ಅಂತಂದ್ರೆ ಉಲ್ಲಂಘನೆ, ಅಲ್ಲಿರೋ ಕೆಲವು ವ್ಯಕ್ತಿಗಳು ಅಥವಾ ಯಾರ್ಯಾರೋ ಅಕ್ರಮವನ್ನು ನಡೆಸಿದ್ದಾರೆ, ಫಿನಾನ್ಷಿಯಲಿ ಕೆಲವೊಂದು ರೂಲ್ಸ್ ಅನ್ನ ಉಲ್ಲಂಘಿಸಿರೋದ್ರಿಂದ ಕಂಪನಿ ಅಕೌಂಟ್ ಇನ್ ಟ್ಯಾಟರ್ಸ್, ಕಂಪನಿ ಏನಾಗ್ಬಿಟ್ಟಿದೆ, ಟ್ಯಾಟರ್ ಅಂದ್ರೆ ಹರಿಯಲಾಗೋದು, ಇಲ್ಲೇನು ಛಿದ್ರ ಆಗೋದು ಅನ್ನೋ ರೀತಿ ಹೇಳ್ಬಹುದು. ಕಂಪನಿ ಇಡೀ ವ್ಯವಸ್ಥೆ ಕುಸಿದು ಹೋಯ್ತು, ನಾಶ ಆಯ್ತು ಅಂತ ಹೇಳ್ಬಹುದು. ಒಂದು ಆರ್ಟಿಕಲ್ ನೋಡೋಣ. ಮಿಸ್ಸಿಂಗ್ ಲಿಂಕ್ ಇನ್ ಇಂಡಿಯಾಸ್ ಬ್ಯಾಟರಿ ವೇಸ್ಟ್ ಮ್ಯಾನೇಜ್ಮೆಂಟ್. ಮೊನ್ನೆ ಸಹ ನಾವು ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ, ನೆನಪಿದ್ಯಾ, ಯಾವ್ದ್ರ ಬಗ್ಗೆ ಮಾತಾಡಿದ್ವಿ? ಥಿಂಕ್ ಮಾಡಿ, ಯೋಚನೆ ಮಾಡಿ, ಮೊನ್ನೆ ಯಾವ್ದಕ್ಕೆ ಸಂಬಂಧಪಟ್ಟಾಗ ಮಾತಾಡಿದ್ವಿ. ಇವತ್ತು ಸಹ ಒಂದು ಎನ್ವೈರನ್ಮೆಂಟ್ ರಿಲೇಟೆಡ್ ಇದೆ, ಅದರ ಜೊತೆ ಟೆಕ್ನಾಲಜಿ ಸಹ ಇದೆ. ಏನ್ ಹೇಳುತ್ತೆ ಆರ್ಟಿಕಲ್? ಇಂಡಿಯಾ ಶಿಫ್ಟಿಂಗ್ ಫಾಸ್ಟ್ ಟುವರ್ಡ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಅಂಡ್ ರಿನ್ಯೂಯಬಲ್ ಎನರ್ಜಿ. ಎಲ್ಲ ಕಡೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳದ್ದೇ ಹವಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಭಾರತವು ಸಹ ಆ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಒಂದು ರಿನ್ಯೂಯಬಲ್ ಎನರ್ಜಿ, ಇನ್ನೊಂದು ನಮ್ಮ ಪಳೆಯುಳಿಕೆ ಇಂಧನಗಳನ್ನ ಕಡಿಮೆ ಮಾಡಲಿಕ್ಕೆ ನೆಟ್ ಝೀರೋ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಬೋತ್ ಆಫ್ ವಿಚ್ ಯೂಸ್ ಲಿಥಿಯಂ ಅಯಾನ್ ಬ್ಯಾಟರೀಸ್. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಯಾವ್ದನ್ನ ಯೂಸ್ ಮಾಡ್ತಾರೆ ಜಾಸ್ತಿ? ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನ. ಬಟ್ ದರ್ ಇಸ್ ಗ್ರೋವಿಂಗ್ ಪ್ರಾಬ್ಲಮ್, ಬ್ಯಾಟರಿ ವೇಸ್ಟ್ ಇಸ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ. ಅಂದ್ರೆ ಒಂದು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಬ್ಯಾಟರಿಗಳನ್ನ ಯೂಸ್ ಮಾಡ್ತೇವೆ, ಅದು ಯೂಸ್ ಆದ್ಮೇಲೆ ಅದು ವೇಸ್ಟ್ ಆಗ್ಬಿಡುತ್ತಲ್ವಾ, ಬಹಳ ದಿನಗಳ ನಂತರ ಅದು ವೇಸ್ಟ್ ಆಗ್ಬಿಡುತ್ತೆ, ಅದು ವರ್ಕ್ ಆಗೋದಿಲ್ಲ, ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಅದನ್ನ ಇಫ್ ನಾಟ್ ಹ್ಯಾಂಡಲ್ಡ್ ಪ್ರಾಪರ್ಲಿ, ಸರಿಯಾಗಿ ನಾವು ಅದನ್ನ ಬಳಕೆ ಅಥವಾ ಅದನ್ನ ಹ್ಯಾಂಡಲ್ ಮಾಡಲಿಲ್ಲ ಅಂತಂದ್ರೆ ಇಟ್ ಕ್ಯಾನ್ ಡ್ಯಾಮೇಜ್ ಎನ್ವೈರನ್ಮೆಂಟ್ ಅಂಡ್ ಕಾಸ್ಟ್ ಇಂಡಿಯಾ ಎಕನಾಮಿಕಲಿ. ಒಂದು ಪರಿಸರಕ್ಕೆ ಸಹ ಹಾನಿ ಆಗುತ್ತೆ, ಎಕನಾಮಿಕಲಿ ಸಹ, ಆರ್ಥಿಕವಾಗಿಯೂ ಸಹ ನಮ್ಗೆ ದೊಡ್ಡ ಮೊತ್ತದ ಹೊರೆ ಬೀಳುತ್ತೆ. ಯಾಕೆ ಪ್ರಾಬ್ಲಮ್ ಇದೆ ಹಾಗಾದ್ರೆ? ವೈ ಇಸ್ ದಿಸ್ ಅ ಪ್ರಾಬ್ಲಮ್? ಇದೆಯಾ ಯಾಕೆ ಒಂದು ಪ್ರಾಬ್ಲಮ್ ಅಂತ ನೋಡೋದಾದ್ರೆ, ಬ್ಯಾಟರಿ ವೇಸ್ಟ್ ಇಸ್ ಹಜಾರ್ಡಸ್ ಅಂತಂದ್ರೆ, ಇಫ್ ನಾಟ್ ರೀಸೈಕಲ್ಡ್ ಪ್ರಾಪರ್ಲಿ, ಸರಿಯಾಗಿ ರೀಸೈಕಲ್ ಮಾಡಲಿಲ್ಲ ಅಂತಂದ್ರೆ, ಬ್ಯಾಟರೀಸ್ ಲೀಕ್ ಟಾಕ್ಸಿಕ್ ಕೆಮಿಕಲ್ಸ್ ಇಂಟು ಸಾಯಿಲ್ ಅಂಡ್ ವಾಟರ್. ಈ ಬ್ಯಾಟರಿಗಳಲ್ಲಿ ಇರುವಂತಹ ವಿಷಕಾರಿ ಅನಿಲಗಳು, ಕೆಮಿಕಲ್ಗಳು, ರಾಸಾಯನಿಕಗಳು ನೀರಿಗೆ, ಮಣ್ಣಿಗೆ ಸೇರ್ಕೊಳ್ಳುತ್ತವೆ. ಟೂ ಮಚ್ ಬ್ಯಾಟರಿ ವೇಸ್ಟ್. ಇನ್ 2022 lithium batteries made up to 7 lakh tons out of 16 lakh ton of e-waste. ಟೋಟಲಿ 16 ಲಕ್ಷ ಟನ್ಗಳಷ್ಟು ಇ ವೇಸ್ಟ್ ಜನರೇಟ್ ಆಗಿದೆ. ಅದರಲ್ಲಿ 7 ಲಕ್ಷ ಟನ್ನು ಬರೀ ಲಿಥಿಯಂ ಬ್ಯಾಟರಿಗಳದ್ದೇ ಇದೆ. ಅಂದ್ರೆ ಅಷ್ಟು ವೇಸ್ಟ್, ಬ್ಯಾಟರಿ ವೇಸ್ಟ್ ಜನರೇಟ್ ಆಗ್ತಾ ಇದೆ. ಇಂಡಿಯಾ ಇಂಪೋರ್ಟ್ಸ್ ಕ್ರಿಟಿಕಲ್ ಮಿನರಲ್ಸ್. ಇದೊಂದು ಬಹಳ ಮುಖ್ಯವಾದ ಅಂಶ. ಲಿಥಿಯಂ, ಕೋಬಾಲ್ಟ್, ನಿಕ್ಕೆಲ್, ದೀಸ್ ಆರ್ ಎಕ್ಸ್ಪೆನ್ಸಿವ್ ಅಂಡ್ ಮೋಸ್ಟ್ಲಿ ಇಂಪೋರ್ಟೆಡ್. ಇದರಲ್ಲಿ ಜಾಸ್ತಿ ಪಾಲನ ಹೊಂದಿರೋದು ಯಾವುದು? ನೆನಪಿದೆಯಲ್ವಾ? ಕ್ರಿಟಿಕಲ್ ಮಿನರಲ್ಗಳಲ್ಲಿ ಚೀನಾ ದೊಡ್ಡ ಪಾಲನ ಹೊಂದಿದೆ. ಚೀನಾ ಎಕ್ಸ್ಪೋರ್ಟ್ಗಳಲ್ಲಿ ರಿಸ್ಟ್ರಿಕ್ಷನ್ ಗಳನ್ನ ಮಾಡ್ತಾ ಇದೆ, ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ಬೇರೆ ಜಪಾನ್ ಜೊತೆ ಎಲ್ಲ ಕೈ ಜೋಡಿಸ್ತಾ ಇದ್ದೇವೆ. ಹಾಗಾಗಿ ಅದು ಎಕ್ಸ್ಪೆನ್ಸಿವ್ ಇದೆ ಒಂದು, ಹಾಗಾಗಿ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಫ್ ವಿ ರೀಸೈಕಲ್ ಬ್ಯಾಟರೀಸ್ ಪ್ರಾಪರ್ಲಿ, ವಿ ಕ್ಯಾನ್ ರಿಕವರ್ ದೀಸ್ ವ್ಯಾಲ್ಯೂಯಬಲ್ ಮಟೀರಿಯಲ್ಸ್ ಅಂಡ್ ಕಟ್ ಡೌನ್ ಇಂಪೋರ್ಟ್ಸ್. ಚೆನ್ನಾಗಿ ರೀಸೈಕಲ್ ಮಾಡಿದ್ರೆ ನಾವು ಈ ಮಟೀರಿಯಲ್ಗಳನ್ನ ರಿಕವರ್ ಮಾಡ್ಕೊಳ್ಬಹುದು, ಇಂಪೋರ್ಟ್ ಅಲ್ಲಿ ಸ್ವಲ್ಪ ಆದ್ರೂ ಕಡಿಮೆ ಮಾಡಬಹುದು. ವಾಟ್ ಇಸ್ ದ ಸೊಲ್ಯೂಷನ್ ಇಂಡಿಯಾ ಟ್ರೈಡ್? ಹಾಗಾದ್ರೆ ಇದಕ್ಕೋಸ್ಕರ ನಮ್ಮ ಸರ್ಕಾರ, ನಮ್ಮ ದೇಶ ಏನ್ ಮಾಡಿತ್ತು? ಗವರ್ಮೆಂಟ್ ಇಂಟ್ರೊಡ್ಯೂಸ್ ದಿ ಬ್ಯಾಟರಿ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್, BWMR ಅಂತ ಒಂದು ರೂಲ್ಸ್ ಅನ್ನ, ಬ್ಯಾಟರಿ ವೇಸ್ಟ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ರೂಲ್ಸ್ ಅನ್ನ ತರ್ತಾರೆ 2022ರಲ್ಲಿ. ಅದರ ಕೀ ಫೀಚರ್ ಏನು? ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ, EPR ಅಂತ. ಕಂಪನೀಸ್ ಮಸ್ಟ್ ಪೇ ಫಾರ್ ಕಲೆಕ್ಟಿಂಗ್ ಅಂಡ್ ರೀಸೈಕ್ಲಿಂಗ್ ದ ಬ್ಯಾಟರೀಸ್ ದೇ ಸೆಲ್. They get EPR certificates by paying recyclers ನೋಡಿ ಕರೆಕ್ಟ್ ಆಗಿ, who actually do the work. ಎಕ್ಸಾಂಪಲ್ ಕೊಡೋದಾದ್ರೆ, ಎ ಅಂತ ಒಂದು ಕಂಪನಿ ಇದೆ, ಅದು ಬ್ಯಾಟರಿಗಳನ್ನ ಉತ್ಪಾದನೆ ಮಾಡುತ್ತೆ. ಬ್ಯಾಟರಿ ಉತ್ಪಾದನೆ ಮಾಡಿ ಯಾರೋ ಒಬ್ರು ಕಸ್ಟಮರ್ ಅದನ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ ಎಷ್ಟೋ ವರ್ಷದ ನಂತರ ಬ್ಯಾಟರಿ ತನ್ನ ಲೈಫ್ ಜೀವಿತಾವಧಿ ಮುಗಿದ ಮೇಲೆ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ಆವಾಗ ವೇಸ್ಟ್ ಅದು. ಆಗ ರೀಸೈಕ್ಲರ್ಸ್ಗಳು ಆ ಬ್ಯಾಟರಿಯನ್ನ ಮತ್ತೆ ರೀಸೈಕಲ್ ಮಾಡಲಿಕ್ಕೆ ಕೆಲವರು
ರೀಸೈಕ್ಲರ್ಸ್ ಅಂತ ಇರ್ತಾರೆ, ಅವರು ಅದನ್ನ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ಕಂಪನಿ ಪಾತ್ರ ಏನು? ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ, ಕಂಪನಿಗಳು ಎ ಅಂತ ಕಂಪನಿ ಅದನ್ನ ಪ್ರೊಡ್ಯೂಸ್ ಮಾಡಿತ್ತಲ್ವಾ, ಅವರೇ ಈ ರೀಸೈಕಲ್ ಮಾಡೋರಿಗೆ ಅದನ್ನ ವೇಸ್ಟ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಮತ್ತೆ ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಹಣವನ್ನ ಕೊಡ್ತಾರೆ. ಅಂತಂದ್ರೆ ಪ್ರೊಡ್ಯೂಸರ್ ಅವರದ್ದೇ ರೆಸ್ಪಾನ್ಸಿಬಿಲಿಟಿ ಎಕ್ಸ್ಟೆಂಡ್ ಆಗ್ತಾ ಇದೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಕಂಪನೀಸ್ ಮಸ್ಟ್ ಪೇ ಫಾರ್ ಕಲೆಕ್ಟಿಂಗ್ ಅಂಡ್ ರೀಸೈಕ್ಲಿಂಗ್ ಬ್ಯಾಟರೀಸ್ ದೇ ಸೆಲ್ ಆಗಿದೆ ಅಂತ ಕೊಳ್ತೇನೆ. ಅವಾಗ ಇವರು ಸೆಲ್ ಮಾಡಿದ ಒಂದು ಬ್ಯಾಟರಿಯನ್ನ ಇವರು ಮತ್ತೆ ರೀಸೈಕಲ್ ಮಾಡಿದ್ಮೇಲೆ ಅವರಿಗೆ ಒಂದು EPR ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ಅನ್ನ ಮತ್ತೆ ಕಂಪನಿ ಕೊಟ್ಟ ಮೇಲೆ ಕಂಪನಿ ಅದನ್ನ ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡುತ್ತೆ ಅಥವಾ ಯಾವ್ದಾದ್ರು ಪೋರ್ಟಲ್ ಇರುತ್ತೆ. ಆ ರೀತಿ ಇದು ಮ್ಯಾನೇಜ್ ಆಗ್ತಾ ಹೋಗುತ್ತೆ. ಆದ್ರೆ ಪ್ರಾಬ್ಲಮ್ ಇರೋದಿಲ್ಲಿ EPR ಫ್ಲೋರ್ ಪ್ರೈಸ್ ಅಂತಂದ್ರೆ, ಈ ರೀಸೈಕಲ್ ಮಾಡೋರಿಗೆ ಕಂಪನಿ ಹಣ ಕೊಡಬೇಕು, ಆದ್ರೆ ಆ ಫ್ಲೋರ್ ಪ್ರೈಸ್ ಅದು ಬಹಳ ಕಡಿಮೆ ಇದೆ. ಮಿನಿಮಮ್ ಪೇಮೆಂಟ್ ಟು ರೀಸೈಕಲ್ಸ್, ಇವರಿಗೆ ಹಣ ತುಂಬಾ ಕಡಿಮೆ ಕೊಡ್ತಾ ಇದ್ದಾರೆ. ಇಟ್ ಇಸ್ ಟೂ ಲೋ. ಪ್ರಾಪರ್ ರೀಸೈಕ್ಲಿಂಗ್ ಇಸ್ ಎಕ್ಸ್ಪೆನ್ಸಿವ್. ಒಂದು ವೇಳೆ ಬ್ಯಾಟ್ರಿ ನಮ್ಗೆ ಗೊತ್ತಿದೆ ರಾಸಾಯನಿಕ ಇರುತ್ತೆ, ಕೆಮಿಕಲ್ಸ್, ಟೆಕ್ನಾಲಜಿ ಡಿವೈಸ್ ಗಳಲ್ಲ ಅದಲ್ವಾ, ಹಾಗಾಗಿ ಅದನ್ನ ರೀಸೈಕಲ್ ಮಾಡಬೇಕು ಅಂತಂದ್ರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರುತ್ತೆ, ಸ್ಕಿಲ್ಡ್ ವರ್ಕರ್ಸ್ ಬೇಕಾಗ್ತಾರೆ. ಹಾಗಾಗಿ ಇದು ವೆರಿ ಎಕ್ಸ್ಪೆನ್ಸಿವ್, ತುಂಬಾ ಖರ್ಚಾಗುತ್ತೆ. ಬಿಕಾಸ್ ಆಫ್ ದಿ ಲೋ ಪ್ರೈಸ್, ಗುಡ್ಸ್ ರೀಸೈಕ್ಲರ್ಸ್ ಕಾಂಟ್ ಸರ್ವೈವ್. ಹೀಗಾಗಿ ಖರ್ಚು ಜಾಸ್ತಿ ಇದೆ ರೀಸೈಕಲ್ ಮಾಡ್ಲಿಕ್ಕೆ, ಕಂಪನಿಗಳು ಕೊಡುವಂತ ಹಣ ಸಾಕಾಗೋದಿಲ್ಲ, ಒಳ್ಳೆ ರೀಸೈಕಲ್ ಮಾಡೋರು ಜಾಸ್ತಿ ದಿನ ಉಳಿಲಿಕ್ಕೆ ಆಗೋದಿಲ್ಲ ಈ ಫೀಲ್ಡ್ ಅಲ್ಲಿ. ಫ್ರಾಡಿಲೆಂಟ್ ರೀಸೈಕ್ಲರ್ಸ್ ಎಂಟರ್ ದ ಮಾರ್ಕೆಟ್. ಯಾವಾಗ ಒಳ್ಳೆಯವರಿಗೆ ಅವಕಾಶ ಇರಲ್ವೋ ಆವಾಗ ಫ್ರಾಡ್ಗಳು ಜಾಸ್ತಿ ಆಗ್ತಾರೆ. ಅವರು ಹೇಗಿದ್ರು ಜಾಸ್ತಿ ಆಗ್ತಾ ಇದ್ರು, ಇಲ್ಲಿ ನೋಡಿ ಅವ್ರೇನ್ ಮಾಡ್ತಾರೆ, ಫೇಕ್ ಸರ್ಟಿಫಿಕೇಟ್ ಗಳನ್ನ ಯೂಸ್ ಮಾಡ್ತಾರೆ. ನಾವು ರೀಸೈಕಲ್ ಮಾಡಿದೀವಿ ಅಂತ ಫೇಕ್ ಕ್ರಿಯೇಟ್ ಮಾಡಿ ಬೇರೆ ಬೇರೆ ರೀತಿ, ಈಗೆಲ್ಲ ಲೀಗಲ್ ಆಗಿ ಇಲ್ಲಿಗಲ್ ಯಾವುದು ಅಂತ ಗೊತ್ತಾಗೋದಿಲ್ಲ, ಆ ರೀತಿ ಸರ್ಟಿಫಿಕೇಟ್ ಅನ್ನ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಫ್ರಾಡ್ ಮಾಡ್ತಾರೆ. ಇನ್ನು ಬ್ಯಾಟರೀಸ್ ಆರ್ ಡಂಪ್ಡ್ ಆರ್ ಮಿಸ್ ಹ್ಯಾಂಡಲ್ಡ್ ಹಾರ್ಮಿಂಗ್ ದಿ ಎನ್ವೈರನ್ಮೆಂಟ್. ಫೇಕ್ ಇರೋರು ಬಂದಿದ್ದಾರೆ ಅಂತಂದ್ರೆ ಅವ್ರು ಕೆಲಸ ಸರಿಯಾಗಿ ಮಾಡೋದಿಲ್ಲ, ಅವಾಗ ಏನಾಗುತ್ತೆ, ಪರಿಸರಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗುತ್ತೆ. ಇನ್ನು ಆಲ್ಸೋ ಬಿಗ್ ಕಂಪನೀಸ್ ಆರ್ ನಾಟ್ ಹೆಲ್ಪಿಂಗ್. ದೊಡ್ಡ ದೊಡ್ಡ ಕಂಪನಿಗಳಿದೆ, ಸಮ್ ಲಾರ್ಜ್ ಪ್ರೊಡ್ಯೂಸರ್ ಟ್ರೀಟ್ ಇಂಡಿಯಾ ಡಿಫರೆಂಟ್ಲಿ ಫ್ರಾಮ್ ಡೆವಲಪ್ಡ್ ಕಂಟ್ರೀಸ್. ಅಂತಂದ್ರೆ ಈ ಭಾರತದಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಒಂದು ಮನೋಭಾವ ಇದೆ ಕೆಲವೊಂದು ಕಂಪನಿಗಳಿಗೆ. ದೇ ಅವಾಯ್ಡ್ ಸ್ಟ್ರಿಕ್ಟ್ ಕಂಪ್ಲೈನ್ಸ್ ಹಿಯರ್. ಬೇರೆ ದೇಶದಲ್ಲಿ ಯಾವ್ದಾದ್ರು ರೂಲ್ಸ್ ಇದ್ರೆ ಚೆನ್ನಾಗಿ ಫಾಲೋ ಮಾಡ್ತಾರೆ, ಆದ್ರೆ ನಮ್ ದೇಶಕ್ಕೆ ಬಂದ ತಕ್ಷಣ ಏನ್ ಹೇಗಿದ್ರು ನಡೆಯುತ್ತೆ, ಕರಪ್ಷನ್ ಇದೆ, ಹಣ ಕೊಟ್ರೆ ಸಾಕು, ಹೇಗಾದ್ರೂ ಮುಂದುವರ್ಸ್ಕೊಂಡು ಹೋಗೋಣ ಲಾಭ ಮಾಡೋದನ್ನ, ಆ ಒಂದು ಮೈಂಡ್ ಸೆಟ್ಗೆ ಬಂದ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ದಿಸ್ ವೀಕನ್ಸ್ ಇಂಡಿಯಾಸ್ ರೀಸೈಕ್ಲಿಂಗ್ ಸಿಸ್ಟಮ್. ನಮ್ಮ ರೀಸೈಕ್ಲಿಂಗ್ ಸಿಸ್ಟಮ್ ಇದೆಯಲ್ವಾ, ಅದು ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ. ಹಂಗೆ ಏನ್ ಮಾಡ್ಬೇಕು? ವಾಟ್ ಕ್ಯಾನ್ ಬಿ ಡನ್? ಫಿಕ್ಸ್ ದಿ EPR ಫ್ಲೋರ್ ಪ್ರೈಸ್. ಮಿನಿಮಮ್ ಇಂತಿಷ್ಟು ಹಣ ಅವ್ರಿಗೆ ಕೊಡ್ಲೇಬೇಕು ಅಂತ. ಇಟ್ ಶುಡ್ ರಿಫ್ಲೆಕ್ಟ್ ರಿಯಲ್ ರೀಸೈಕ್ಲಿಂಗ್ ಕಾಸ್ಟ್. ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ವಲ್ವಾ, ಹಾಗಾಗಿ ಒಟ್ಟು ಎಷ್ಟು ಖರ್ಚು ಆಗಬಹುದು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಮಿನಿಮಮ್ ಹಣವನ್ನು ಅವ್ರಿಗೆ ಕೊಡಬೇಕು. UK ನೋಡಿ, UK ಪ್ರೊಡ್ಯೂಸರ್ಸ್ ಪೇ 600 per kg. ರೀಸೈಕಲ್ ಮಾಡೋರಿಗೆ UK ಯಲ್ಲಿ ಪ್ರತಿ ಕೆಜಿಗೆ 600 ರೂಪೀಸ್ ನಮ್ಮ ದೇಶದ ಪ್ರಕಾರ ಅಷ್ಟು ಕೊಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಅದಕ್ಕಿಂತ ತುಂಬಾ ಕಡಿಮೆ ಇದೆ. 600, ಒಂದು ಕೆಜಿಗೆ 600 ರೂಪಾಯಿ ಅಷ್ಟು UK ಯಲ್ಲಿ ಕೊಡ್ತಾರೆ, ಇಲ್ಲಿ ತುಂಬಾ ಕಡಿಮೆ ಇದೆ. ಇನ್ನು ಸ್ಟ್ರಾಂಗರ್ ಎನ್ಫೋರ್ಸ್ಮೆಂಟ್. ಎಲ್ಲಾ ರೂಲ್ಸ್ ಗಳಿದೆ, ಎಲ್ಲ ಫಾಲೋ ಮಾಡ್ತಿರೋ ತರ ನಾಟಕ ಮಾಡ್ತಾ ಇದ್ದಾರೆ. ಡಿಜಿಟಲಿ ಟ್ರ್ಯಾಕ್ ಅಂಡ್ ಆಡಿಟ್ EPR ಸರ್ಟಿಫಿಕೇಟ್ಸ್. ಸರ್ಟಿಫಿಕೇಟ್ ಅನ್ನ ಫ್ರಾಡ್ ಆಗಿ ಮಾಡಿ ಅಪ್ಲೋಡ್ ಮಾಡ್ಬಿಡ್ತಾರೆ ಫಾಲೋ ಮಾಡ್ತಿದೀವಿ ಅಂತ. ಹಾಗಾಗಿ ಡಿಜಿಟಲ್ ಆಗಿ ಇದನ್ನ ಟ್ರ್ಯಾಕ್ ಮಾಡಬೇಕು, ಆಡಿಟ್ ಮಾಡಬೇಕು. ಪೀನಲೈಸ್ ಫ್ರಾಡ್ ಸ್ಟ್ರಿಕ್ಟ್ಲಿ. ಯಾರು ಫ್ರಾಡ್ ಮಾಡಿರ್ತಾರೋ, ಯಾರು ಸ್ಕ್ಯಾಮ್ ಮಾಡಿರ್ತಾರೋ ಅವರಿಗೆ ದೊಡ್ಡ ಮೊತ್ತದಲ್ಲಿ ದಂಡವನ್ನು ವಿಧಿಸಬೇಕು, ಪನಿಷ್ಮೆಂಟ್ ಕೊಡಬೇಕು. ಇನ್ಕ್ಲೂಡ್ ಇನ್ಫಾರ್ಮಲ್ ರೀಸೈಕಲ್ಸ್. ಅಂತಂದ್ರೆ ಇನ್ಫಾರ್ಮಲ್, ಕೇವಲ ಫಾರ್ಮಲ್ ವರ್ಕರ್ಸ್ ಗಳು ಮಾತ್ರ ಅಲ್ಲ, ಟ್ರೈನ್ ಅಂಡ್ ರೆಗ್ಯುಲೇಟ್ ದೆಮ್ ಇನ್ಸ್ಟೆಡ್ ಆಫ್ ಇಗ್ನೋರಿಂಗ್ ದೆಮ್. ಎಷ್ಟೋ ಜನ ನೀನ್ ನೋಡಿದ್ವಲ್ಲ, ನೆನಪಾಗ್ತಾ ಇದೆಯಾ? ಈಗಾದ್ರೂ ನೆನಪಾಗಿರ್ಬಹುದು ನಿಮ್ಗೆ. ರಿಪೇರಬಿಲಿಟಿ ಇಂಡೆಕ್ಸ್ ಬಗ್ಗೆ ನೋಡಿದ್ವಿ. ರಿಪೇರಬಿಲಿಟಿ ಇದು ಸಹ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯನೇ. ರಿಪೇರ್ ಮಾಡೋದು, ರೆಡ್ಯೂಸ್, ರೀಸೈಕಲ್, ಮೊನ್ನೆ ನೋಡಿದ ವಿಷಯ. ರಿಪೇರಬಿಲಿಟಿ ಇಂಡೆಕ್ಸ್, ಎಷ್ಟೋ ಜನ ರಿಪೇರ್ ಮಾಡೋದು ಗೊತ್ತಿರುತ್ತೆ ಅವರಿಗೆ, ಇನ್ಫಾರ್ಮಲ್ ಆಗಿ ಗೊತ್ತಿರುತ್ತೆ. ಟ್ಯಾಸಿಟ್ ನಾಲೆಜ್ ನೆನಪಾಯ್ತಾ? ಟ್ಯಾಸಿಟ್ ನಾಲೆಜ್ ಅಂತಂದ್ರೆ ಯಾವುದೇ ಪುಸ್ತಕದಲ್ಲಿ ಇರೋದಿಲ್ಲ, ಇದು ಎಕ್ಸ್ಪೀರಿಯನ್ಸ್ ಇಂದ ಮಾತ್ರ ಬರೋದು ಆ ನಾಲೆಜ್. ಹಾಗಾಗಿ ಆ ಒಂದು ನಾಲೆಜ್ ಅನ್ನ ಇಗ್ನೋರ್ ಮಾಡಬಾರ್ದು ಅಂತ ನೋಡಿದ್ವಿ. ಇಲ್ಲೂ ಸಹ ಅದೇ ರೀತಿ ಪಾಯಿಂಟ್ ಬರ್ತಾ ಇದೆ. ಈ ಇನ್ಫಾರ್ಮಲ್ ರೀಸೈಕ್ಲರ್ಸ್ ಗಳನ್ನ ಟ್ರೈನ್ ಮಾಡೋದಾಗಿರ್ಬಹುದು, ಅವ್ರನ್ನ ನಿಯಂತ್ರಣ ಮಾಡೋದು, ಇಗ್ನೋರ್ ಮಾಡಬಾರ್ದು. ದಿಸ್ ವಿಲ್ ಗ್ರೋ ಅವರ್ ರೀಸೈಕ್ಲಿಂಗ್ ಕೆಪಾಸಿಟಿ ಸೇಫ್ಲಿ. ಯಾವಾಗ ಇದನ್ನೆಲ್ಲ ಮಾಡ್ತೇವೋ ಆವಾಗ ನಮ್ಮ ರೀಸೈಕ್ಲಿಂಗ್ ಕೆಪಾಸಿಟಿ ಚೆನ್ನಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ವೇಸ್ಟ್ ಕಡಿಮೆ ಆಗುತ್ತೆ. ಆವಾಗ ಬ್ಯಾಟರಿ ವೇಸ್ಟ್ ಅನ್ನ ಕಡಿಮೆ ಮಾಡಬಹುದು. ಇಂಪೋರ್ಟ್ ಮೇಲೆ ನಮ್ಮ ಒಂದು ದೊಡ್ಡ ಅವಲಂಬನೆ ಇದೆಯಲ್ವಾ, ಅದನ್ನು ಸಹ ಕಡಿತಗೊಳಿಸಬಹುದು.
ಇನ್ನೊಂದು ಟರ್ಮ್ ಇದೆ ನೋಡಿ, ಇದನ್ನ ಸಹ ನೀವು ಬಳಸಬಹುದು. ವೇಸ್ಟ್ ಇಸ್ ಅ ಡಿಸೈನ್ ಫ್ಲಾ. ಯಾರು ಹೇಳಿರೋದು? ಕೇಟ್ ಕ್ರೆಬ್ಸ್, ಎನ್ವೈರನ್ಮೆಂಟಲಿಸ್ಟ್, ಪರಿಸರವಾದಿಗಳು ಕೇಟ್ ಕ್ರೆಬ್ಸ್ ಅಂತ. ಅವ್ರೇನ್ ಹೇಳಿದ್ದಾರೆ? ವೇಸ್ಟ್ ಇಸ್ ಅ ಡಿಸೈನ್ ಫ್ಲಾ. ತುಂಬಾ ಬೇರೆ ಬೇರೆ ಅರ್ಥಗಳನ್ನ ಕೊಡಬಹುದು. ಒಂದು ಸಿಂಪಲ್ ಆಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ವೇಸ್ಟ್ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ದೀರಿ, ಆಮೇಲೆ ಅದು ವೇಸ್ಟ್ ಅಂತಂದ್ರೆ ಅದನ್ನ ಅವರು ಸರಿಯಾಗಿ ಡಿಸೈನ್ ಮಾಡಲೇ ಇಲ್ಲ ಅಂತ. ಅಂತಂದ್ರೆ ಒಳ್ಳೆ ಪ್ರಾಡಕ್ಟ್ ಹೇಗಿರುತ್ತೆ ಎನ್ವೈರನ್ಮೆಂಟಲಿ ಅಂತಂದ್ರೆ, ಅದನ್ನ ಎಲ್ಲಿ ಬೇಕಾದ್ರೂ ಆಮೇಲೆ ರೀಸೈಕಲ್ ರೀಯೂಸ್ ಮಾಡ್ಲಿಕ್ಕೆ ಆಗ್ಬೇಕು. ವೇಸ್ಟ್ ಆಯ್ತು ಅಂತಂದ್ರೆ ಅದನ್ನ ಅವರು ಸರಿಯಾಗಿ ಡಿಸೈನೇ ಮಾಡಲಿಲ್ಲ. ಉದಾಹರಣೆಗೆ ನೋಡಿ, ಚಿಪ್ಸ್ ಪ್ಯಾಕೆಟ್ಗಳಿರುತ್ತೆ, ಅವ್ರ ಕವರ್ಗಳಿರುತ್ತೆ, ಅದರಲ್ಲೆಲ್ಲ ರೀಸೈಕಲ್ ಮಾಡುವಂತ ಅಂಶಗಳು ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಅವ್ರು ಆ ಥರನೇ ಡಿಸೈನ್ ಮಾಡಿರ್ತಾರೆ. ಯೂಸ್ ಅಂಡ್ ಥ್ರೋ ಅಂತ ಹೇಳ್ತೀವಲ್ವಾ, ಮೊನ್ನೆ ಸಹ ನೋಡಿದ್ವಿ ಇದ್ರ ಬಗ್ಗೆ, ಯೂಸ್ ಅಂಡ್ ಥ್ರೋ. ಆ ಥರ ಪ್ರಾಡಕ್ಟ್ಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಹಾಗಾಗಿ ವೇಸ್ಟ್ ಅನ್ನೋದು ಡಿಸೈನ್ ಅಲ್ಲೇ ಇರುವಂತಹ ಒಂದು ಫ್ಲಾ. ಕಂಪ್ನಿಗಳು ಪ್ರಾಡಕ್ಟ್ ಅನ್ನು ಮಾಡಬೇಕಾದ್ರೆ, ಪ್ರೊಡ್ಯೂಸರ್ಗಳು ಆವಾಗಲೇ ಡಿಸೈನ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ಅದು ಯಾವಾಗಲೂ ವೇಸ್ಟೇ ಆಗಬಾರ್ದು. ಆ ರೀತಿಯ ಕೆಲಸದ ಕಡೆ, ಆ ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಗಮನ ಕೊಡಬೇಕು ಅಂತ ಹೇಳ್ಬಹುದು ನಾವು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.